ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ದರ್ಶನ್ ಅವರ ಸ್ಥಿತಿ ನೋಡಿ, ನೆಲದ ಮೇಲೆ ಮಲಗಂಗಿಲ್ಲ, ನಿದ್ದೆ ಬರಂಗಿಲ್ಲ. ಹೀಗಾಗಿ ಏನಂದ್ರೆ ದರ್ಶನ್ ಒದ್ದಾಡ್ತಾ ಇದ್ದಾರೆ. ಕೋರ್ಟಿಗೆ ಮೊರೆ ಹೋಗಿದ್ದಾರೆ. ದಯವಿಟ್ಟು ನನಗೆ ಹಾಸಿಗೆ ಕೊಡಿಸಿ, ದಿಂಬು ಕೊಡಿಸಿ, ನನಗೆ ಬೆನ್ನೋವಿದೆ. ಇದು ಇದ್ದಂಥ ಸಂದರ್ಭದಲ್ಲಿ ಸ್ಥಿತಿಗತಿಗಳು ಯಾವ ರೀತಿ ಇತ್ತು, ಇದೇ ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿ ಇದ್ದರು ದರ್ಶನ್, ಅದಾದ ಮೇಲೆ ಯಾವ ಕಾರಣಗಳಿಂದ ಅವ್ರನ್ನ ಬಳ್ಳಾರಿಗೆ ಕಳಿಸಲಾಯಿತು, ಇಲ್ಲಿ ಏನೇನು ಘಟನಾವಳಿಗಳಾದವು, ಯಾವ್ಯಾವ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಈ ಬಾರಿ ಅಂಥದ್ದೇನೂ ಕೂಡ ಇಲ್ಲ. ಯಾಕಂದರೆ ಈ ಜೈಲಿನ ಉಸ್ತುವಾರಿ ಪೂರ್ತಿ ದಯಾನಂದ್ ಅವರ ವ್ಯಾಪ್ತಿಗೆ ಬರುತ್ತೆ. ದಯಾನಂದ್ ಖಡಕ್ ಅಧಿಕಾರಿ, ಅಷ್ಟು ಸುಲಭವಾಗಿ ಈ ವ್ಯವಸ್ಥೆ ಮಾಡೋಕ್ಕೆ ಅವಕಾಶ ಕೊಡಲ್ಲ ಅವರು. ಅದಕ್ಕೇ ಅವ್ರಿಗೆ ಬೆನ್ನೋವಿದೆ, ಕುತ್ತಿಗೆ ನೋವಿದೆ. ಹೀಗಾಗಿಯೇ ದಯವಿಟ್ಟು ನನಗೆ ಹಾಸಿಗೆ ಕೊಡಿಸಿ, ದಿಂಬು ಕೊಡಿಸಿ ಅಂತ ಕೋರ್ಟಿನ ಮೊರೆ ಹೋಗಿದ್ದಾರೆ. ಇದೆಲ್ಲದರ ಜೊತೆಗೆ ಪರಪ್ಪನ ಅಗ್ರಹಾರದಿಂದ ಅವ್ರನ್ನ ಶಿಫ್ಟ್ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಅದು ಒಂದು ಕಡೆಗೆ ಅಂದರೆ ಪ್ರಾಸಿಕ್ಯೂಷನ್ ಮೊರೆ ಹೋಗಿದೆ, ಒಂದು ವ್ಯವಸ್ಥೆ ಅನ್ನುವಂಥದ್ದು. ಅಂದರೆ ಇವ್ರನ್ನ ಇಲ್ಲಿ ಬೇಡ, ಇವ್ರನ್ನ ಶಿಫ್ಟ್ ಮಾಡಿಬಿಡೋಣ ಮೊದಲಿದ್ದಂಥ ಜೈಲಿಗೇನೇ. ಅಂದರೆ ಇಲ್ಲಿಂದ ಬಳ್ಳಾರಿಗೆ ಹಾಕಿದ್ರಲ್ಲ, ಬಳ್ಳಾರಿಗೆ ಶಿಫ್ಟ್ ಮಾಡಬೇಕು ಅಂತ ಆ ಅರ್ಜಿ ಕೂಡ ಇವತ್ತು ವಿಚಾರಣೆ ಬರುತ್ತೆ. ಪ್ರಾಸಿಕ್ಯೂಷನ್ ಸಲ್ಲಿಸಿದಂಥ ಅರ್ಜಿಯ ವಿಚಾರಣೆ 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಜಗದೀಶ್, ಲಕ್ಷ್ಮಣ್, ನಾಗರಾಜ್, ಪ್ರದೋಷ್ ಇವರೆಲ್ಲರನ್ನೂ ಕೂಡ ಶಿಫ್ಟ್ ಮಾಡಬೇಕು, ಇನ್ಕ್ಲೂಡಿಂಗ್ ದರ್ಶನ್. ಜಾಮೀನಿಗೆ ಮುನ್ನ ಇದ್ದಂಥ ಇದು ಈಗಾಗಲೇ ಆಕ್ಷೇಪಣೆ ಸಲ್ಲಿಸಿದ್ದಾರೆ ಆರೋಪಿಗಳ ವಕೀಲರು. ಇವತ್ತು ವಿಚಾರಣೆ ನಡೆಸಿ ಕೋರ್ಟ್ ಆದೇಶ ಕೊಡುತ್ತೆ. ಒಂದು ಕಡೆಗೆ ದಿಂಬು, ಹಾಸಿಗೆ, ಅದರ ವಿಚಾರಣೆ. ಇನ್ನೊಂದು ಕಡೆಗೆ ಏನು ಅಂದರೆ ಅವರನ್ನು ಶಿಫ್ಟ್ ಮಾಡಬೇಕು ಅಂತ ವ್ಯವಸ್ಥೆ ಕೋರಿರುವಂಥ ಅರ್ಜಿ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ. ಹಿಂದೆ ಅದೇ ರೀತಿಯಾಗಿತ್ತು. ಇದೇ ಪರಪ್ಪನ ಅಗ್ರಹಾರದಲ್ಲಿ ಬಿಂದಾಸ್ ಆಗಿದ್ದರು, ಆರಾಮಾಗಿದ್ದರು. ಎಲ್ಲ ವ್ಯವಸ್ಥೆಗಳನ್ನೂ ಕೂಡ ಅಲ್ಲಿಯವರು ಮಾಡಿಕೊಟ್ಟಿದ್ರು ಇವರಿಗೆ. ಅಲ್ಲೇ ಒಂದಷ್ಟು ಬಣಗಳು, ಜೈಲಿನಲ್ಲೇ ತಂಡಗಳು, ಅಣ್ಣವ್ರ ಸೇವೆ ನಾವು ಮಾಡಬೇಕು, ನೀವು ಮಾಡಬೇಕು ಅಂತ. ಅದರ ಪರಿಣಾಮ ಏನಾಯ್ತು ಹೇಳಿ? ಅದರ ಪರಿಣಾಮ ಇವ್ರನ್ನ ಇಲ್ಲಿಂದ ಎತ್ತಂಗಡಿ ಮಾಡಲಾಯಿತು ಬಳ್ಳಾರಿಗೆ. ಅದಾದಮೇಲೆ ಜಾಮೀನು ಸಿಕ್ಕಿದ್ದು. ಈಗ ಸುಪ್ರೀಂ ಕೋರ್ಟೇ ಇವ್ರ ಜಾಮೀನನ್ನು ರದ್ದು ಮಾಡ್ತು. ಈಗಿನ ಯಾವ ಮಾರ್ಗಗಳು ಕೂಡ ಉಳಿದಿಲ್ಲ. ಬಂದಿದ್ದನ್ನು ಅನುಭವಿಸಬೇಕು ಅಂಥ ಒಂದು ಸ್ಥಿತಿ ನೋಡಿ. ಇದ್ದಂಥ ಸಂದರ್ಭದಲ್ಲಿ ನಾವು ಇಷ್ಟೊಂದೆಲ್ಲ ಮಾಡ್ತೀವಿ. ಏನಾದರೂ ಎಡವಟ್ಟುಗಳಾದಂಥ ಸಂದರ್ಭದಲ್ಲಿ ನಾವೇನು ಕಳ್ಕೊಂಡಿದ್ದೀವಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಆರಾಮಾಗಿದ್ದಂಥ ವ್ಯಕ್ತಿ, ಬಿಂದಾಸಾಗಿದ್ದಂಥ ವ್ಯಕ್ತಿ, ಆತನ ಸ್ಥಿತಿ ಏನಾಯಿತು? ಯಾರಿಗೋ ವಿಡಿಯೋ ಕಾಲ್ ಮಾಡಿದೆ, ಇನ್ನೆಲ್ಲೋ ಲಾನಲ್ಲಿ ಚೇರಲ್ಲಿ ಆರಾಮಾಗಿ ಕಾಲ ಮೇಲೆ ಕಾಲ ಕೂತ್ಕೊಂಡು ಸಿಗರೇಟ್ ಹೇಳಿದೆ. ಈಗ ನೋಡಿ, ನೆಲದ ಮೇಲೆ ಮಲಗಬೇಕಾದಂಥ ಸ್ಥಿತಿ, ಚಾಪೆ ಮೇಲೆ. ಇವತ್ತು 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ದಿಂಬು, ಹಾಸಿಗೆ ಕೊಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ನಿರ್ಧಾರ ಆಗುತ್ತೆ. ತೀರಾ ಅವ್ರಿಗೆ ತೊಂದರೆನೇ ಆಗ್ತಾ ಇದೆ ಅಂತಂದರೆ ಕೋರ್ಟ್ ಅದಕ್ಕೂ ಕೂಡ ಎಸ್ ಅನ್ಬೋದು. ಇದು ಈ ವಿಪರೀತ ವ್ಯವಸ್ಥೆಗಳ ವ್ಯಾಪ್ತಿಗೆ ಬರಲ್ಲ. ಇದು ದಿಂಬು ಕೊಟ್ಟೆ, ಬೆಡ್ಶೀಟ್ ಕೊಟ್ಟೆ ಅನ್ನುವಂಥದ್ದು ಇದೆಯಲ್ಲ, ಅದು ಅಂದರೆ ಎಂಥ ಸ್ಥಿತಿ ತಂದು ಬಿಡುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಅಂತ. ಇದ್ದಂಥ ಸಂದರ್ಭಗಳಲ್ಲಿ ಹಾರಾಡಿದರೆ, ಜೊತೆಗೇನು ಅಂದರೆ ಇರುವಂಥ ಇದನ್ನು ಮರೆತು ಬಿಟ್ಟರೆ ಏನಾಗುತ್ತೆ ಅನ್ನಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು. ಬರೀ ನಮ್ಮ ಪ್ರತಿನಿಧಿ ರಾಜಪ್ಪ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಒಂದು ಸಂಗತಿನ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಇದೇ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ, ತಿಹಾರ್ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಅವರ ಸ್ಥಿತಿ ಯಾವ ರೀತಿಯಾಗಿತ್ತು? ನ್ಯಾಯಾಧೀಶರ ಎದುರುಗಡೆಗೆ ನಿಂತು ಒಂದು ಚೇರ್ ಕೊಡಿ ಅಂತ ಗೋಗರ್ದಿದ್ರು, ಒತ್ತಿದ್ರು ಡಿ ಕೆ ಶಿವಕುಮಾರ್. ಈಗ ಅದೇ ಚೇರಿಗೋಸ್ಕರನೇ ಬಹಳಷ್ಟು ಬಡದಾಡ್ತಾ ಇದ್ದಾರೆ. ಪ್ರಶ್ನೆ ಬೇರೆ ಅಂದರೆ ಸ್ಥಿತಿಗತಿಗಳು ಹೆಂಗೆ ಬಂದುಬಿಡ್ತವೆ ಅಂತ. ಯಾವುದೇ ಮನುಷ್ಯ, ಆತ ಸ್ಟಾರ್ ಆಗಿರಲಿ, ಆತ ಶ್ರೀಮಂತನಾಗಿರಲಿ, ಆತ ದೊಡ್ಡ ರಾಜಕಾರಣಿ ಆಗಿರಲಿ, ಅದ್ಯಾವುದೂ ಕೂಡ ಬರಲ್ಲ. ಈ ಜೈಲಲ್ಲಿ ಅನುಭವಿಸುವಂಥ ಶಿಕ್ಷೆ ಇದೆಯಲ್ಲ, ಶಿಕ್ಷೆ ಅನುಭವಿಸುವಂಥವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದೇ ಸ್ಥಿತಿ ಈಗ ದರ್ಶನ್ದು ಕೂಡ. ನೆಲದ ಮೇಲೆ ಮಲಗ್ತಾ ಇದ್ದಾರೆ, ನಿದ್ದೆ ಬರ್ತಾ ಇಲ್ಲ. ಈಗ ಹಾಸಿಗೆ, ದಿಂಬು ಕೊಡಿ ಅಂತ ಕೋರ್ಟ್ನ ಮೊರೆ ಹೋಗಿದ್ದಾರೆ. ನಂಬರ್ 1. ನಂಬರ್ 2, ಅವ್ರನ್ನ ಇಲ್ಲಿಂದ ಬಳ್ಳಾರಿಗೆ ಶಿಫ್ಟ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಅರ್ಜಿ ಇವತ್ತು ವಿಚಾರಣೆ ಬರ್ತಾ ಇದೆ. ಏನು ನಡೀತಾ ಇದೆ?
ರಂಗನಾಥ್, ಕೋಪದ ಕೈಗೆ ಬುದ್ಧಿ ಕೊಟ್ರೆ ಯಾವ ಪರಿಸ್ಥಿತಿ ಎದುರಾಗತ್ತೆ ಅನ್ನೋದಕ್ಕೆ ದರ್ಶನ್ ಕೇಸ್ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರು ಸಾಮಾನ್ಯವಾಗಿ ಇದ್ದಂತಹ ದಿನದಲ್ಲಿ ಐಷಾರಾಮಿ ಜೀವನವನ್ನ ಲೀಡ್ ಮಾಡಿದ್ದಂಥವ್ರು. ಆದ್ರೆ ಇವಾಗ 2 ಬೆಡ್ಶೀಟ್ 2 ದಿಂಬು ಕೂಡ ಕೋರ್ಟಲ್ಲಿ ಅಲೆಯುವಂತಹ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ. ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಬಿಗ್ ಡೇ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವತ್ತು 57ನೇ ಸೆಷನ್ಸ್ ಕೋರ್ಟ್ ಅಲ್ಲಿ 3 ಅರ್ಜಿಗಳು ವಿಚಾರಣೆಗೆ ಬರುತ್ತೆ. ಒಂದು ದರ್ಶನ್ಗೆ 2 ದಿಂಬು ಜೊತೆಗೆ 2 ಬೆಡ್ಶೀಟ್ ಕೊಡುವಂತಹ ಒಂದು ಅರ್ಜಿ, ಮತ್ತೊಂದು ಕಡೆಗೆ ದರ್ಶನ್, ಪ್ರದೋಷ್, ಲಕ್ಷ್ಮಣ್, ಜಗದೀಶ್ ಸೇರಿದಂತೆ ಹಲವು ಆರೋಪಿಗಳು ಬೇರೆ ಬೇರೆ ಜೈಲಿಗೆ ಸ್ಥಳಾಂತರ ಮಾಡುವಂತ ಅರ್ಜಿ. ಇದು ಒಂದು ಕಡೆ ಆದ್ರೆ, ಇವತ್ತು A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ವಿಚಾರಣೆ ಇದೆ. ಹಾಗಾಗಿ ಮೊದಲನೇದಾಗಿ ನೋಡೋದಾದ್ರೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಸದ್ಯಕ್ಕೆ ದರ್ಶನ್ ಜೈಲು ಸೇರಿದ್ದಾರೆ. ಜೈಲಿನಲ್ಲಿ ಅವರಿಗೆ ನಿಜವಾದಂತಹ ಜೈಲಿನ ದರ್ಶನ ಏನು ಅನ್ನೋದು ಈಗ ಅರಿವಾಗ್ತಾ ಇದೆ. ಯಾಕಂತಂದ್ರೆ ಈ ಹಿಂದೆ ಇದ್ದಂತ ಸಂದರ್ಭದಲ್ಲಿ ಹಲವು ರೌಡಿಗಳ ಜೊತೆಗೆ ಸೇರ್ಕೊಂಡು ಒಂದು ಐಷಾರಾಮಿ ಜೀವನವನ್ನ ಲೀಡ್ ಮಾಡ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತ ಫೋಟೋ ಕೂಡ ವೈರಲ್ ಆಯಿತು. ಅದಾದ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಸಾಕಷ್ಟು ತರಾಟೆಗೂ ಕೂಡ ಜೈಲು ಅಧಿಕಾರಿಗಳನ್ನ ತಗೊಂಡಿದ್ರು, ಎಲ್ಲ ಕೂಡ ಗೊತ್ತಿರುವಂತಹ ಸಂಗತಿ. ಹಾಗಾಗಿ ಆ ರೀತಿಯಾದಂತಹ ಯಾವುದೇ VVIP ಟ್ರೀಟ್ಮೆಂಟ್ ಈ ಬಾರಿ ದರ್ಶನ್ಗೆ ಸಿಗ್ತಾ ಇಲ್ಲ. ಆ ಒಂದು ಕಾರಣದಿಂದಾಗಿ ಕಳೆದ ಶನಿವಾರ ಈ ದರ್ಶನ್ಗೆ 2 ದಿಂಬು 2 ಬೆಡ್ಶೀಟ್ ಕೊಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪರ ವಕೀಲರಾಗಿರುವಂತಹ ಸುನಿಲ್ ಅವರು 57ನೇ ಸೆಷನ್ಸ್ ಕೋರ್ಟ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ನಡೆಸಿದ್ದು. ಹಾಗಾಗಿ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಸಹಾಯಕ SPP ಸಮಯಾವಕಾಶವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಮತ್ತೊಂದು ಕಡೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಜೈಲು ಅಧಿಕಾರಿಗಳು 57ನೇ ಸೆಷನ್ಸ್ ಕೋರ್ಟ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿಯ ವಿಚಾರಣೆ ಕೂಡ ಕಳೆದ ಶನಿವಾರ 57ನೇ ಸೆಷನ್ಸ್ ಕೋರ್ಟ್ ಅಲ್ಲಿ ನಡೀತು. ಹಾಗಾಗಿ ಅದಕ್ಕೂ ಕೂಡ ಕಾಲಾವಕಾಶವನ್ನ ಕೊಡಬೇಕು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅಂತ ಹೇಳಿ ಸಹಾಯಕ SPP ಸಮಯಾವಕಾಶವನ್ನ ತೆಗೆದುಕೊಂಡಿರುವಂತದ್ದು. ಆ 2 ಅರ್ಜಿಗಳ ವಿಚಾರಣೆ ಇವತ್ತು ನಡೆಯುತ್ತೆ. ಅದರ ಜೊತೆಗೆ ಪವಿತ್ರ ಗೌಡಗೆ ಜಾಮೀನು ಕೊಡಬೇಕು ಅನ್ನುವಂತಹ ಇದ್ರ ಬಗ್ಗೆ ಮಾತಾಡ್ತೀನಿ ರಾಜ್ಯಪಾಲ, ಹಾಗೆ ನೀವು ಸಂಪರ್ಕದಲ್ಲಿ